ಬೇಕಾದರೂ ಸಹಿತ ಹೀರೋಗಳಾಗ್ಬೋದು, ಸೋತವರಂತೆ 0 ಆಗಿ ಆಗ್ತಾರೆ, ನಿಮಗೆ ಬಿಡಿಸಿ ಹೇಳೋ ಅವಶ್ಯಕತೆ ಇಲ್ಲ. ಈ ನೆಲೆಗಟ್ಟಲ್ಲೇ ಈ ಇಲ್ಲಿವರೆನಂಥ ಆಟಗಳು ಗಮನಾರ್ಹರಾಗಿದ್ದಾವೆ. ಇನ್ನು ಕೊನೆ ಹಂತಕ್ಕೆ ಬಂದಂಗೆ ಇವತ್ತೇನದಪ್ಪ ಅಂದ್ರೆ ಕೋಲ್ಕತ್ತಾ ನೈಟ್ ರೈಡರ್ಸ್ ವರ್ಸಸ್ ಮುಂಬೈ ಇಂಡಿಯನ್ಸ್. ಏನಿದು ಇಫೆಕ್ಟ್ ಎಷ್ಟು ಮಟ್ಟಿಗೆ ಆಗ್ತದೆ ಟಾಪ್ 4ದಲ್ಲಿ ಅನ್ನೋದು ಮಾತು ಬೇರೆ. ಕೆಳಗಿನಿಂದ ಮ್ಯಾಲಕ್ಕೆ 1, 2, 3ನೇ ಸ್ಥಾನದಲ್ಲಿ ಬರ್ಬೋದು, ಯಾರು ಬರ್ತಾರೆ ನೋಡ್ಬೇಕಾಗಿದೆ. 10ನೇ ಸ್ಥಾನದಲ್ಲಂತೂ LSG ಅದ, ಲಕ್ನೋ ಸೂಪರ್ ಜಾಯಿಂಟ್ಸು. ಅದೇನು ಮ್ಯಾಲೆ ಏನು ಬರ್ತದೆ, ನಿನ್ನೆ ಅಂತ ಸೋಲಾಗ್ಯದ, ಮುಷ್ಟೆ ಮತ್ತು 10ನೇ ನಂಬರ್ದಲ್ಲಿ ಉಳಿದಿದೆ. ಇವತ್ತಿನ ಮ್ಯಾಚ್ ಒಳಗೆ ಕೋಲ್ಕತ್ತಾ ನೈಟ್ ರೈಡರ್ಸು, ಮುಂಬೈ ಇಂಡಿಯನ್ಸು, CSK ಮತ್ತು MI. ಈಗ ಹಲವು ಸಲ ಹೇಳಿದೆ ನಿಮಗೆ, ಇವು 5 ಸಲ ಟ್ರಾಫಿಗಳನ್ನು ಹೊಡೆದಂಥವು. ಅದಕ್ಕಾಗಿ ಇವತ್ತಿನ ಮ್ಯಾಚ ಅದರಲ್ಲಿ ಏನಾಗ್ಬೋದು ಅಂದ್ರೆ ಏನಿಲ್ಲ, ಇವು ಮ್ಯಾಚ್ ಹಿಡಿದು ಅಥವಾ ಟ್ರಾಫಿ ಹಿಡಿದು ದೂರದ ಮಾತು. ಟಾಪ್ 4ದಾಗ ಬರೋ ಸಹಿತ ಅಸಾಧ್ಯ ಅನ್ನೋ ಸ್ಥಿತಿಯೊಳಗೆ ಬಂದು ನಿಂತದ ಇವರ ಆಟ. ಆದರೂ ಸಹಿತ ಕುತೂಹಲ ನೋಡಬೇಕಪ್ಪ ಇದನ್ನು KKR ಮತ್ತು MI ಅವ್ರು ಹೆಂಗೆ ಆಡ್ಬೋದು. ಮುಂಬೈ ಇಂಡಿಯನ್ಸ್ ನಮ್ಮ CSK ಇವ್ರದ್ದು ಸಹಿತ ಭಾಳಷ್ಟು ಕನಸುಗಳನ್ನು ಈ ಸಲನೂ ಕಂಡಿದ್ರು, ಬರ್ಬೋದು ಟಾಪಲ್ಲಿ ಅಂತೇಳಿ. ಯಾಕಂದ್ರೆ ಅದರಲ್ಲಿ ಸೂರ್ಯಕುಮಾರ್ ಯಾದವ್ 2020 ಭಾರತದ ಕ್ಯಾಪ್ಟನ್, ಅವ್ರ ಮೇಲೆ ಭಾಳ ಭರವಸೆ ಅವ್ರು ಬ್ಯಾಟಿಂಗ್ ಮೇಲೆ. ಅದು ಯಾಕೋ ಏನೋ ಅವರು ಫೇಲ್ಯೂರ್ ಆದರು. ಮುಂದೆ ರೋಹಿತ್ ಶರ್ಮಾ ಅವರು ಹೆಚ್ಚು ಪಾಪ ಅವರು ಫೇಲ್ಯೂರ್ ಆದರು. ಹೀಗಾಗಿ ಮುಂಬೈ ಇಂಡಿಯನ್ಸ ಇವತ್ತು ಗೆದ್ದರೂ ಅಷ್ಟೇ, ಸೋತರೂ ಅಷ್ಟೇ, ಎರಡೂ ಪಾರ್ಟಿಗಳು ಹಂಗಾಗಿದ್ದಾವೆ. ಒಂದು ಸ್ವಲ್ಪ ಸೋತ್ರ ಮುಂಬೈ ಇಂಡಿಯನ್ಸ್ ಸೋತ್ರೆ ಇದು ಒಂದಿಷ್ಟು ಆಸೆ ಹುಟ್ಟಬೋದೇನೋ ಕೋಲ್ಕತ್ತಾ ನೈಟ್ ರೈಡರ್ಸ್ಗೆ. ಆದರೂ ಒಂದು